ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ನಾವು ಬರ್ತೀವಿ. ಇದು ಪ್ರಾಯಶಃ ಕನ್ನಡದ ಚಾನೆಲ್ನಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನ. ಅದು ಮೆಗಾ ಫೋಕಸ್ ಅಂತ. ಮೆಗಾ ಫೋಕಸ್ ಅಂದ್ರೆ ನಾವು ಫೋಕಸ್ ಮಾಡ್ತೀವಿ 3 ಸುದ್ದಿಗಳ ಬಗ್ಗೆ. ಇವತ್ತು ಕೂಡ ಹಾಗೆ 3 ಸುದ್ದಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಂದು ಸುದ್ದಿ ನಮ್ಮ ಶಾಸಕರ ಉತ್ತರದಾಯಿತ್ವಕ್ಕೆ ಸಂಬಂಧಪಟ್ಟಿದ್ದು. ಶಾಸಕರಿಗೆ ಉತ್ತರದಾಯಿತ್ವ ಇದೆಯಾ? ಆದರೆ ಅವರ ನಡವಳಿಕೆ ಏನಿದೆ, ಆ ನಡವಳಿಕೆಯ ಹಿಂದಿನ ಕಾರಣಗಳೇನು, ಅದನ್ನ ವಿಶ್ಲೇಷಣೆ ಮಾಡೋಕೆ ಟ್ರೈ ಮಾಡ್ತಾರೆ. 2ನೇ ಸುದ್ದಿ LPGಗೆ ಸಂಬಂಧಪಟ್ಟಿದ್ದು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಂಗಳೂರು ಬಂದರಿನಲ್ಲಿ ಇವತ್ತು LPGಯನ್ನ ಹೊತ್ತ ಹಡಗು ಬಂದಿಳಿಬೇಕಾಗಿತ್ತು. ಬರಲೇ ಇಲ್ಲ. ಎಲ್ಲಿ ಹೋಯ್ತು ಹಡಗು? ಏನಾಯ್ತು? ಅದರ ಹಿಂದಿನ ರಾಜಕಾರಣ ಏನು ಅನ್ನೋದನ್ನು ಕೂಡ ತಮ್ಮ ಎದುರು ನಾನು ತೆರೆದಿರ್ತೀನಿ. 3ನೇ ಸುದ್ದಿ ಸ್ವಾಮೀಜಿಗಳಿಗೆ ಸಂಬಂಧಪಟ್ಟಿದ್ದು. ಇವತ್ತು ಯಾವ ಸ್ವಾಮಿಗಳನ್ನು ನಂಬಬೇಕು, ಯಾವ ಸ್ವಾಮಿಗಳನ್ನ ನಂಬಕೂಡದು, ಯಾವ ಸ್ವಾಮಿಗಳು ನಿಜವಾದ ಸ್ವಾಮಿಗಳು, ಸಾಧುರು, ಸಂತರು ಅಥವಾ ಯಾರು ಕಳ್ಳರು, ಅದರ ಜೊತೆಗೆ ಪ್ರತಿ ಸಮುದಾಯದ ಒಳಗಡೆ ಇರುವ ಸ್ವಾಮೀಜಿಗಳು ವಿವಾದಕ್ಕೆ ಕಾರಣರಾಗಿದ್ದಾರೆ. ಆ ಬಗ್ಗೆ ಮಾತನಾಡ್ತಾರೆ. ಮೊದಲ ಸುದ್ದಿ ನಿಮಗೆ ನೆನಪಿರಬಹುದು, ಈಗ 2 ದಿನಗಳ ಹಿಂದೆ ವಿಧಾನಸಭೆಯಲ್ಲಿ ನಡೆದಂತಹ ಘಟನೆ. ಸ್ಪೀಕರ್ ಖಾದರ್ ಅವರು ಸಭಾತ್ಯಾಗ ಮಾಡಿಬಿಟ್ರು. ಯಾಕೆಂದ್ರೆ ಶಾಸಕರು ಸದನದಲ್ಲಿ ಹಾಜರಿಲ್ಲದೆ ಇರೋದು, ಮಂತ್ರಿಗಳ ಬಂದು ಉತ್ತರ ಕೊಡದೇ ಇರೋದು, ಅದು ಅವರಿಗೆ ತುಂಬಾ ಬೇಸರವನ್ನ ಉಂಟು ಮಾಡಿತ್ತು. ಅದರ ನಂತರ ಸಭೆಗಳು ನಡೆದು ಮುಖ್ಯಮಂತ್ರಿಗಳ ಪತ್ರ ಬರೆದು, ಚೀಫ್ ಸೆಕ್ರೆಟರಿ ಪತ್ರ ಬರೆದ್ರು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅಂದ್ರು. ಆದ್ರೆ ಆದದ್ದೇನು? ನಿನ್ನೆ ಕೂಡ ವಿಧಾನ ಪರಿಷತ್ತಿನಲ್ಲಿ ಊಟದ ವಿರಾಮದ ನಂತರ ಆಡಳಿತ ಪಕ್ಷದ ಶಾಸಕರಿದ್ದು 4 ಜನ. ಈ ಬಗ್ಗೆ ನಾನು ಮಾತನಾಡುವಾಗ, ಇದು ಮೊದಲ ಸುದ್ದಿ, ಮಾತನಾಡಬೇಕಾದ್ರೆ ಒಂದು ಸಂತೋಷದ ಸುದ್ದಿಯನ್ನ ಹೇಳ್ಬೇಕು. ಅದೇನು ಗೊತ್ತಾ? ಇವತ್ತು ರಾಜ್ಯಸಭೆಯಲ್ಲಿ 3 ಬೀಳ್ಕೊಡುಗೆ ನೀಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಸಿ ಅವರನ್ನ ಶ್ಲಾಘಿಸಿದರು. ಅದು ಸಂತೋಷದಾಯಕವಾದ್ದು ಅವರ ಬೀಳ್ಕೊಡುಗೆ. ಅದನ್ನ ನೆನಪು ಮಾಡಿಬಿಟ್ಟು ನಾನು ಈ ಸುದ್ದಿಗೆ ಬರ್ತೀನಿ. ಯಾರು ಗೊತ್ತಾ? ಮಾಜಿ ಪ್ರಧಾನಿ ದೇವೇಗೌಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೇನೆ ಶರದ್ ಪವಾರ್ ಅವರು. ಈ 3 ಕೂಡ ಸಂಸದೀಯ ಪರಂಪರೆಯಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಿದವರು. ಅದಕ್ಕಿಂತ ಮುಖ್ಯವಾಗಿ ದೇವೇಗೌಡರಾಗಲಿ ಖರ್ಗೆ ಆಗಲಿ ಎಂದೂ ಸದನವನ್ನು ತಪ್ಪಿಸ್ಕೊಂಡಿಲ್ಲ. ದಟ್ ಇಸ್ ಅ ಗ್ರೇಟ್ನೆಸ್. ಆದರೆ ಇಲ್ಲಿ ಏನಾಗ್ತಿದೆ? ಯಾಕೆ ಶಾಸಕರು ಸದನದಿಂದ ಹೊರಬೀಳ್ತಾರೆ? ಯಾಕೆ ಅವರು ತಮ್ಮ ಉತ್ತರದಾಯಿತ್ವವನ್ನ ನಿರ್ವಹಿಸ್ತಾ ಇಲ್ಲ? ಇದು ನಾವೆಲ್ಲ ಕೇಳಲೇಬೇಕಾದ ಪ್ರಶ್ನೆ. ನಿನ್ನ ವಿಧಾನ ಪರಿಷತ್ನಲ್ಲೇ ಹಾಗೆ ಆಯಿತು. 4 ಇದ್ರು, ಏನ್ ಮಾಡ್ಬೇಕು? ಸದನವನ್ನ ಮುಂದೂಡ್ಬೇಕಾ, ಇನ್ನೊಂದು ಮಾಡ್ಬೇಕಾ? ಸಭಾಧ್ಯಕ್ಷರಿಗೆ ಇಸಿ ಉತ್ತರ ಗೊತ್ತಿಲ್ಲದ ಪ್ರಶ್ನೆಯಾಗಿ ಅದು ಕಂಡು ಬಂತು. 2 ದಿನಗಳ ಹಿಂದೆ ನಾನು ಹೇಳ್ತಾ ಇದ್ದೆ, ಅದಾದ್ಮೇಲೆ ಎಲ್ಲವೂ ಸರಿ ಆಯ್ತು ಅನ್ನುವ ರೀತಿಯಲ್ಲಿ ತೇಪೆ ಹಚ್ಚುವ ಕೆಲಸವನ್ನು ಮಾಡಲಾಯಿತು. ಸ್ಪೀಕರ್ ಕೊಠಡಿಯಲ್ಲಿ ಮುಖ್ಯಮಂತ್ರಿಗಳು ಓಡೋದ್ರು, ಪ್ರತಿಪಕ್ಷದ ನಾಯಕರು ಓಡೋದ್ರು. ಇಲ್ಲ ಸಾರ್, ಹಂಗಾಗಲ್ಲ, ನಾವೆಲ್ಲ ಬರ್ತೀವಿ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅಂತ ಅಂದ್ರು. ಹಾಗಾಗ್ಲೇ ಇಲ್ಲ. ಅಂದ್ರೆ ಬಹಳ ಸಂದರ್ಭಗಳಲ್ಲಿ ಈ ಶಾಸಕರುಗಳು ಮತ್ತು ಸಚಿವರುಗಳು ಯಾವ ರೀತಿಯ ಒತ್ತಡಕ್ಕೂ ಮಣಿಯಲ್ಲ. ಅವರು ಅವ್ರದ್ದೇ ಆದ ಕೆಲಸ, ಅವ್ರದ್ದೇ ಆದ ವ್ಯವಹಾರಗಳು, ಸದನದಿಂದ ದೂರ ಉಳಿ. ಅದಕ್ಕೆ ಏನ್ ಮಾಡ್ಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಜನ ಪ್ರಶ್ನೆ ಮಾಡಬೇಕು, ನಿಮ್ಮ ಶಾಸಕರು ಸದನದಲ್ಲಿ ಇದ್ದಾರೋ ಇಲ್ವೋ? ನಿಮ್ಮ ಸಚಿವರು ಸದನಕ್ಕೆ ಬಂದಿದ್ದಾರೋ ಇಲ್ವೋ? ಸಚಿವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೋ ಇಲ್ವೋ? ತಮ್ಮ ಅಕೌಂಟಬಿಲಿಟಿಯನ್ನ ಅವರು ಯಾಕೆ ನಿರ್ವಹಿಸ್ತಾ ಇಲ್ಲ? ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಇದಿದ್ರೆ ಜನತಂತ್ರ ಕೊಲ್ಯಾಪ್ಸ್ ಆಗುತ್ತೆ. ಜನತಂತ್ರ ಕೊಲ್ಯಾಪ್ಸ್ ಆದರೆ ಸರ್ವಾಧಿಕಾರಿ ವ್ಯವಸ್ಥೆನೋ ಇನ್ನೊಂದು ವ್ಯವಸ್ಥೆಯನ್ನು ದೇಶದಲ್ಲಿ ಬರಬಹುದು. ಆ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಎಲ್ಲಿ ಜನತಂತ್ರ ಇರುತ್ತೋ ಅಲ್ಲಿ ಸಮಾಜ ಆರೋಗ್ಯಪೂರ್ಣವಾಗಿರುತ್ತೆ. ಆದರೆ ಇವತ್ತು ಅದಕ್ಕೆ ಕೊಡಲಿ ಪೆಟ್ಟು ನೀಡುವಂತಹ ಕೆಲಸವನ್ನ ನಮ್ಮ ಶಾಸಕರು ಮತ್ತು ಸಚಿವರು ಮಾಡ್ತಾ ಇದ್ದಾರೆ. ಸಚಿವರಿಗೆ ಬುದ್ಧಿ ಬರುತ್ತೆ ಅಂತ ನನಗೆ ಅನ್ಸಲ್ಲ. ಒಮ್ಮೆ ಅಧಿಕಾರಕ್ಕೆ ಹೋದ ಮೇಲೆ ಅವರು ತಮ್ಮ ಅಧಿಕಾರ ಶಾಶ್ವತ ಅಂತ ಮಾಡಿರ್ತಾರೆ. ಜನ ಅವರನ್ನ ಒದ್ದು ಹೊರಹಾಕುವವರಿಗೆ. ಶಾಸಕರು ಹಾಗೇನೆ, ಚುನಾವಣೆಯಲ್ಲಿ ಬಿದ್ದ ಮೇಲೆ ಜ್ಞಾನೋದಯ ಆಗುತ್ತೆ. ಹಾಗೆ ಅವ್ರನ್ನ ಮನೆಗೆ ಕಳುಹಿಸುವ ಕೆಲಸವನ್ನು ಇದೆಯಲ್ಲ, ಅದಾಗಬೇಕು. ಅದ್ರ ಜೊತೆ ಬಹಳ ಸ್ಪಷ್ಟವಾಗಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು, ಸರ್ಕಾರ ಇವರ ಕಿವಿ ಹಿಂಡುವ ಕೆಲಸವನ್ನ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಮಾಡ್ತಾರೋ ಈ ಸೆಷನ್ ನಲ್ಲಿ? ನನಗೆ ಅನುಮಾನಗಳಿದೆ.